ವೆಲ್ಕಮ್ ಬ್ಯಾಕ್ ಟು ಕಲರ್ಸ್ ಆಫ್ ಕರ್ನಾಟಕ. ಇವತ್ ನಾನ್ ನಿಮಗೆ ಹೇಳೋಕ್ ಹೊರಟಿರೋದು ನಮ್ಮ ಮಲೆನಾಡಿನ ಬಗ್ಗೆ. ಕರ್ನಾಟಕದಲ್ಲಿ ಕಂಡುಬರುವ ಪಶ್ಚಿಮ ಘಟ್ಟಗಳು ಇರುವ ಪ್ರದೇಶಗಳನ್ನ ಮಲೆನಾಡು ಅಂತ ಹೇಳಿ ಕರಿತೀವಿ. ಮಲೆನಾಡು ಅಂತ ಹೇಳಿದ್ರೆ ಬೆಟ್ಟಗಳ ನಾಡು ಅಂತ ಅರ್ಥ. ವರ್ಷದ ಬಹುಪಾಲು ದಿನ ಇಲ್ಲಿ ಮಳೆ ಸುರಿತಾನೆ ಇರುತ್ತೆ. ಹಾಗೆ ಈ ಪ್ರದೇಶದ ಜನರು ಪ್ರಕೃತಿಯನ್ನ ಆರಾಧಿಸ್ತಾರೆ. ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಹೀಗೆ ಮುಂತಾದ ಕೆಲವು ಜಿಲ್ಲೆಗಳು ಮಲೆನಾಡಿನ ವ್ಯಾಪ್ತಿಯಲ್ಲಿ ಬರುತ್ತೆ. ಮಲೆನಾಡನ್ನ ಜನ ಹೆಚ್ಚಾಗಿ ಇಷ್ಟಪಡಲು ಕಾರಣ ಏನು ಅಂದ್ರೆ ಇಲ್ಲಿನ ಪ್ರಕೃತಿ ಸೌಂದರ್ಯ. ಅಂದ್ರೆ ಬೆಟ್ಟ, ಜಲಪಾತಗಳು, ದಟ್ಟವಾದ ಕಾಡು, ಹಸಿರಿನಿಂದ ತುಂಬಿರುವ ಪರಿಸರ ಮತ್ತೆ ಇಲ್ಲಿನ ಸಾಂಸ್ಕೃತಿಕ ಪರಂಪರೆ. ನಾವಿಲ್ಲಿ ಭತ್ತ, ಅಡಿಕೆ, ಮೆಣಸು, ಕಾಫಿ ಹೀಗೆ ಮುಂತಾದ ಬೆಳೆಗಳನ್ನ ಬೆಳಿತೀವಿ. ಮಲೆನಾಡಿನ ಜೀವನ ನೋಡ್ದಷ್ಟು ಈಸಿ ಏನಲ್ಲ. ಮಳೆ ಗಾಳಿ ಅಂತಾನು ನೋಡ್ದೆ ತೋಟ ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ. ಇವಾಗಂತೂ ರೈತ ಕಷ್ಟಪಟ್ಟು ಬೆಳೆ ಬೆಳೆದಿರ್ತಾನೆ, ಇನ್ನೇನು ಫಲ ಸಿಕ್ತು ಅಂತ ಖುಷಿ ಪಡೋ ಸಮಯದಲ್ಲೇ ಕಾಡಂದಿ, ಕಾಡಾನೆ ಬಂದು ಬೆಳೆ ನಾಶ ಮಾಡುತ್ತೆ. ಹಾಗೆ ಇತ್ತೀಚೆಗೆ ಎಷ್ಟೋ ಜನ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ದಿನದಿಂದ ದಿನಕ್ಕೆ ಕಾಡಾನೆ ದಾಳಿಯಿಂದ ಸಾಯ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಮಲೆನಾಡಿನ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ಈ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.